ಇನ್ನು ಉದ್ಯೋಗಾಕಾಂಕ್ಷಿಗಳ ಬದುಕಿಗೆ ಆಶಾಕಿರಣ ಆಗಬೇಕಾಗಿದ್ದಂತಹ ಕರ್ನಾಟಕ ಲೋಕಸೇವಾ ಆಯೋಗ ಬರೀ ವಿವಾದಗಳಿಂದಾನೇ ಅಪಖ್ಯಾತಿಗೆ ಒಳಗಾಗಿದೆ. ನೇಮಕಾತಿಗಳಲ್ಲಿ ಅಕ್ರಮ, ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರವನ್ನೇ ಮೈತುಂಬ ತುಂಬಿಕೊಂಡಿರುವಂತಹ ಆಯೋಗದ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಆರೋಪಗಳು ಕೇಳಿಬರ್ತಾ ಇವೆ. ಕಳೆದ 5-6 ವರ್ಷಗಳಿಂದ ನೇಮಕಾತಿಗೆ ಗ್ರಹಣ ಹಿಡಿದಿದ್ದು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಉದ್ಯೋಗಾಕಾಂಕ್ಷಿಗಳು ಹೋರಾಟಕ್ಕೆ ಧುಮುಕಿದ್ದಾರೆ. ಬೇಕೇ ಬೇಕು, ನ್ಯಾಯ ಬೇಕು. ಧಿಕ್ಕಾರ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ಸರ್ಕಾರದ ವಿರುದ್ಧ ಭಿತ್ತಿ ಪತ್ರಗಳನ್ನ ಹಿಡಿದು ಪ್ರತಿಭಟನೆ. ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಆಗಲೇಬೇಕು. ಈ ಆಕ್ರೋಶದ ಧ್ವನಿಗಳು ಮುಗಿಲೆತ್ತರಕ್ಕೆ ಕೇಳಿಸಿದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕೆಪಿಎಸ್ಸಿ ವಿರುದ್ಧ ಉದ್ಯೋಗಾಕಾಂಕ್ಷಿಗಳು ಸಿಡಿದೆದ್ದ ಪರಿ ಇದು. ಕೆಪಿಎಸ್ಸಿ ವಿರುದ್ಧ ಉದ್ಯೋಗಾಕಾಂಕ್ಷಿಗಳ ಹೋರಾಟ. ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡುವಂತೆ ಆಗ್ರಹ. ನಿಜ, ಸರ್ಕಾರಿ ಹುದ್ದೆ ಬಯಸುವವರ ಪಾಲಿಗೆ ಕೆಪಿಎಸ್ಸಿ ನಿರ್ಲಕ್ಷ್ಯದ ಧೋರಣೆ ತೋರ್ತಾ ಇದೆ. ಕಳೆದ 5-6 ವರ್ಷಗಳಿಂದ ಸರ್ಕಾರಿ ಹುದ್ದೆಗಳ ನೇಮಕಾತಿಗಳು ನೆನೆಗುದಿಗೆ ಬಿದ್ದಿವೆ. ಪ್ರತಿ ವರ್ಷ ಲಕ್ಷಾಂತರ ಯುವಕರು ಪದವಿ ಪಡೆದು ಹೊರಬರ್ತಿದ್ದಾರೆ. ಆದ್ರೆ ಖಾಲಿ ಇರುವ ಸಾವಿರಾರು ಹುದ್ದೆಗಳನ್ನ ಭರ್ತಿ ಮಾಡಲು ಸರ್ಕಾರಕ್ಕೆ ಯಾಕೋ ಮನಸ್ಸಿಲ್ಲ. ಹೀಗಾಗಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಸೇರಿದ ವಿದ್ಯಾರ್ಥಿಗಳು ದೊಡ್ಡ ಪ್ರತಿಭಟನೆ ನಡೆಸಿದ್ದು 3 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಸಂಗೀತ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳಬೇಕು, ಇನ್ನು ದೈಹಿಕ ಶಿಕ್ಷಕರ ನೇಮಕಾತಿ ಮಾಡಬೇಕು. ಜೊತೆಗೆ ಇತ್ತೀಚೆಗೆ ಕೆಪಿಎಸ್ಸಿ ನೇಮಕಾತಿ ಅಕ್ರಮಗಳನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಬೇಡಿಕೆ ಇರಿಸಿದ್ದಾರೆ. ಮೋರ್ ದೆನ್ 80,000 ವೇಕೆನ್ಸಿ ಶಿಕ್ಷಣ ಇಲಾಖೆ ಇದೆ ಸರ್. ಬರೀ 15,000 ವೇಕೆನ್ಸಿ ಫಿಲ್ ಮಾಡ್ತಿದ್ರೆ ಆ 15,000 ವೇಕೆನ್ಸಿಯಲ್ಲೂ ಇಡೀ ಇಂಡಿಯಾದಲ್ಲಿ ಯಾವ ಸ್ಟೇಟ್ ಅಲ್ಲೂ ಡಿಸ್ಕ್ರಿಪ್ಟಿವ್ ಇಟ್ಟಿಲ್ಲ. ಈಗ ಸ್ಪೆಷಲ್ ರಿಕ್ರೂಟ್ಮೆಂಟ್ ಅಂತ ತಗೊಂಡ್ಬಂದು 200 ಮಾರ್ಕ್ಸ್ ಅಂದ್ರೆ ಆಬ್ಜೆಕ್ಟಿವ್, 200 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇಟ್ಟಿದ್ದಾರೆ. ಡಿಸ್ಕ್ರಿಪ್ಟಿವ್ ಇಟ್ಟಿರೋಂತ ಉದ್ದೇಶ ಏನಪ್ಪಾ ಅಂತಂದ್ರೆ ಸ್ಕ್ಯಾಮ್ ಮಾಡ್ಬೇಕಂತ ಹೇಳಿ. ಇವತ್ತು ನಾವು ಕೇಳ್ತಾ ಇರೋದು ಮಿನಿಮಮ್ 80,000ಕ್ಕೂ ಅತಿ ಹೆಚ್ಚು ಹುದ್ದೆಗಳಿದೆ. ಮಿನಿಮಮ್ 40,000 ರಿಂದ 50,000 ವೇಕೆನ್ಸಿ ಫಿಲ್ ಮಾಡ್ಬೇಕು. ಮತ್ತೆ ಇಲ್ಲಿರೋರ್ಗೆಲ್ರಿಗೂ ನ್ಯಾಯ ಕೊಡಿಸ್ಬೇಕು. ಯಾಕೆಂತಂದ್ರೆ ಅವರು ಸರ್ 10-15 ವರ್ಷ ಆದ್ರೂ ಸಂಗೀತ ಟೀಚರ್ಸ್ ಕರೆದಿಲ್ಲ. ಮತ್ತೆ ರಾಜ್ಯ ಸರ್ಕಾರ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು ಕೂಡ ಶಿಕ್ಷಣ ಇಲಾಖೆಯಿಂದ ಏಜ್ ರಿಲ್ಯಾಕ್ಸೇಷನ್ ಇಂಪ್ಲಿಮೆಂಟ್ ಮಾಡ್ಕೊಂಡಿಲ್ಲ. ಅಭ್ಯರ್ಥಿಗಳ ಹೋರಾಟಕ್ಕೆ ವಿಜಯೇಂದ್ರ ಬೆಂಬಲ. ಯುವಕರ ಜೊತೆ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ ಅಂತ ಕಿಡಿ. ಇನ್ನು ಪ್ರತಿಭಟನೆ ನಡೆಸಿದ್ದ ಉದ್ಯೋಗಾಕಾಂಕ್ಷಿಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಾಥ್ ನೀಡಿದ್ರು. ಯುವಕರ ಜೊತೆ ಹೋರಾಟಕ್ಕೆ ಕುಳಿತು ಸರ್ಕಾರದ ವಿರುದ್ಧ ಘೋಷಣೆ ಮೊಳಗಿಸಿದ್ರು. ವಿಜಯೇಂದ್ರಗೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಶಾಸಕ ಪ್ರೀತಂ ಗೌಡ ಸೇರಿ ಹಲವರು ಸಾಥ್ ನೀಡಿದ್ರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಯುವಕರ ಜೀವನದ ಜೊತೆಗೆ ಸರ್ಕಾರ ಚೆಲ್ಲಾಟ ಆಡಿಕೊಂಡು ಬರ್ತಾ ಇದೆ. 36,000 ಹುದ್ದೆಗಳು ಖಾಲಿ ಇವೆ. ಸರ್ಕಾರ ಏನ್ ಕತ್ತೆ ಕಾಯ್ತಾ ಇದ್ಯಾ? ಕೆಪಿಎಸ್ಸಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಸರ್ಕಾರ ಯಾಕೆ ಸುಧಾರಣೆ ತರುವ ಕೆಲಸ ಮಾಡ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ವಿಕಲಚೇತನರು, ದೈಹಿಕ ಶಿಕ್ಷಕರು ಕಳೆದ 20 ವರ್ಷದಿಂದ 15 ವರ್ಷದಿಂದ ಆಗಿಲ್ಲ. ಸಂಗೀತ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಕನ್ನಡ ಟೀಚರ್ಗಳ ನೇಮಕಾತಿ ಆಗಿಲ್ಲ. ಹಿಂದಿ ಟೀಚರ್ಸ್ ನೇಮಕಾತಿ ಆಗಿಲ್ಲ. ಸೈನ್ಸ್ ಟೀಚರ್ಸ್ ನೇಮಕಾತಿ ಆಗಿಲ್ಲ. ಇವತ್ತು ಯಾವುದೇ ನೇಮಕಾತಿ ಮಾಡದೇನೆ ಯುವಕರ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಇದಕ್ಕೆ ಉತ್ತರವನ್ನ ಕೊಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು, ಕಾಂಗ್ರೆಸ್ ಸರ್ಕಾರ ಮಾಡಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು. ಹಾಗಾಗಿ ನಾವು ಕೂಡ ಇವತ್ತು ಬಂದು ಏನು ವಿದ್ಯಾರ್ಥಿಗಳು ಯುವಜನತೆ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದವರಿಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ದೇವೆ. ಪಶು ವೈದ್ಯಾಧಿಕಾರಿ ಹುದ್ದೆ 80 ಲಕ್ಷ ಡೀಲ್ ಆರೋಪ. ಪ್ರಕರಣ ಸಿಐಡಿ ಹೆಗಲಿಗೆ ವಹಿಸಿ ಸರ್ಕಾರ ಆದೇಶ. ಇದೇ ವೇಳೆ ಪಶು ವೈದ್ಯಾಧಿಕಾರಿಗಳ ಹುದ್ದೆ 80 ಲಕ್ಷಕ್ಕೆ ಡೀಲ್ ಮಾಡ್ಕೊಳ್ತಾ ಇರುವ ವಿಡಿಯೋ ಸಾಕ್ಷ್ಯ ಸಿಕ್ಕಿದ್ದು ಸರ್ಕಾರ ಪೆಚ್ಚಾಗಿದೆ. ವಿಪಕ್ಷಗಳ ಆಕ್ರೋಶ ಹಾಗೂ ತೀವ್ರ ಮುಜುಗರದ ಬೆನ್ನಲ್ಲೇ ಸರ್ಕಾರ ಪ್ರಕರಣವನ್ನ ಸಿಐಡಿ ತನಿಖೆಗೆ ವರ್ಗಾಯಿಸಿದೆ. ಈ ಅಕ್ರಮ ಕುರಿತು ಉದ್ಯೋಗಾಕಾಂಕ್ಷಿಗಳು ವಿಧಾನಸೌಧ ಠಾಣೆಯಲ್ಲಿ ಒಟ್ಟು 3 ಪ್ರಕರಣ ದಾಖಲಿಸಿದ ಬೆನ್ನಲ್ಲೇ ಈ ಪೈಕಿ 2 ಪ್ರಕರಣಗಳನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದ್ದು ಮತ್ತೊಂದು ಕೇಸ್ನ ವಿಚಾರಣೆ ಕೋರ್ಟ್ನಲ್ಲಿ ಬಾಕಿ ಇದೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಇರಬಹುದು, ಇವೆಲ್ಲ ಪ್ರಕ್ರಿಯೆ, ನೇಮಕಾತಿ ಪ್ರಕ್ರಿಯೆಯಲ್ಲಿ ಬಹಳ ದೊಡ್ಡ ಹಗರಣ ನಡೆದಿದೆ. ಇವೆಲ್ಲವನ್ನೂ ಕೂಡ
ಸಂಪೂರ್ಣವಾಗಿ ನ್ಯಾಯಸಮ್ಮತವಾಗಿರುತ್ತಾ ತನಿಖೆ ಆಗಬೇಕು ಅಂತ ಹೇಳಿದ್ರೆ CBIಗೆ ಕೊಡಬೇಕು ಅನ್ನುವ ಆಗ್ರಹ ಅವರು ಕೂಡ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ಸಂಘಟನೆಗಳು, ಭಾರತೀಯ ಜನತಾ ಪಾರ್ಟಿಯು ಕೂಡ CBIಗೆ ತನಿಖೆ ಕೊಡಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದೇನೆ. ಪಿಡಿಒ ಪರೀಕ್ಷೆಯಲ್ಲೂ ಭ್ರಷ್ಟಾಚಾರದ ಆರೋಪ. ಪಶು ವೈದ್ಯಾಧಿಕಾರಿ ನೇಮಕಾತಿ ಹಗರಣ ಹಸಿಯಾಗಿರುವಾಗಲೇ ಕೆಪಿಎಸ್ಸಿ ವಿರುದ್ಧ ಮತ್ತೊಂದು ಅಕ್ರಮದ ಆರೋಪ ಕೇಳಿ ಬಂದಿದೆ. ಪಿಡಿಒಗಳ ನೇಮಕಾತಿ ಪರೀಕ್ಷೆಯಲ್ಲೂ ಭ್ರಷ್ಟಾಚಾರ ಆರೋಪ ಸದ್ದು ಮಾಡ್ತಾ ಇದೆ. ಪಿಡಿಒ ಪರೀಕ್ಷೆಗೂ ಮುನ್ನವೇ ಪೇಪರ್ ಲೀಕ್ ಮಾಡಲಾಗಿತ್ತು. ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ನಡೆಸಿದ ಪರೀಕ್ಷೆಯಲ್ಲಿ ಅತ್ಯಂತ ಕಡಿಮೆ ಅಂಕ ಗಳಿಸಿರುವ ಅಭ್ಯರ್ಥಿಗಳು ಕೆಪಿಎಸ್ಸಿ ನಡೆಸಿದ ಪರೀಕ್ಷೆಗಳಲ್ಲಿ ಟಾಪ್ ರ್ಯಾಂಕ್ ಪಡೆದಿದ್ದಾರೆ. ಹೀಗಾಗಿ 2024 ಡಿಸೆಂಬರ್ ತಿಂಗಳಲ್ಲಿ ನಡೆದಿದ್ದ ಪಿಡಿಒ ಪರೀಕ್ಷೆ ನೇಮಕಾತಿ ಬಗ್ಗೆಯೂ ತನಿಖೆ ಮಾಡಿ ಅಂತ ಉದ್ಯೋಗಾಕಾಂಕ್ಷಿಗಳು ಪಟ್ಟು ಹಿಡಿದಿದ್ದಾರೆ. ಕೆಇ ನಡೆಸಿರುವಂತ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ಕೇವಲ 5-6 ಮಾರ್ಕ್ಸ್ ತಗೊಂಡವರು ಕೆಪಿಎಸ್ಸಿ ನಡೆಸಿರುವ ಪಿಡಿಒ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ರ್ಯಾಂಕ್ ಬಂದಿದ್ದಾರೆ. 160 ಮಾರ್ಕ್ಸ್ ತಗೊಂಡಿದ್ದಾರೆ. ವಿಲೇಜ್ ಅಕೌಂಟೆಂಟ್ ಅಲ್ಲಿ ಕೇವಲ 5-6 ಮಾರ್ಕ್ಸ್ ತಗೊಂಡವರು ಇಲ್ಲಿ ರಾಜ್ಯಕ್ಕೆ ರ್ಯಾಂಕ್ ಬರಕ್ಕೆ ಹೇಗೆ ಸಾಧ್ಯ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಅಲ್ಲಿ ಹೋಗೋಕ್ಕೂ ಪುರ್ಸೊತ್ತಿದೆ, ಅಲ್ಲಿ ಹೋರಾಟ ಮಾಡಕ್ಕೆ ನಿಮಗೆ ಪುರ್ಸೊತ್ತಿದೆ. ಕರ್ನಾಟಕದಲ್ಲಿ ಆಗುತ್ತಿರುವ ಅನ್ಯಾಯ ನಿಮಗೆ ಕಾಣ್ತಾ ಇಲ್ವಾ? ಹಾಗಾದ್ರೆ ಕರ್ನಾಟಕದಲ್ಲಿ ಇರುವಂತಹ ವಿದ್ಯಾರ್ಥಿಗಳೇ ಅಲ್ವಾ? ಒಟ್ಟಾರೆ ಕರ್ನಾಟಕ ಲೋಕಸೇವಾ ಆಯೋಗ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ರಾಜ್ಯ ಸರ್ಕಾರದ ವಿವಿಧ ಉದ್ಯೋಗಗಳಿಗೆ ಅಭ್ಯರ್ಥಿಗಳನ್ನ ನೇಮಕ ಮಾಡುವ ಜವಾಬ್ದಾರಿ ಹೊಂದಿರುವ ಸಂವಿಧಾನಬದ್ಧ ಸಂಸ್ಥೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆಯೋಗದ ಮೇಲೆ ಕೇಳಿ ಬರ್ತಾ ಇರುವ ಗಂಭೀರ ಆರೋಪಗಳು ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳ ವಿಶ್ವಾಸಕ್ಕೆ ಕೊಳ್ಳೇರಿಸಿದೆ. ಕೆಪಿಎಸ್ಸಿಯನ್ನ ಸಂಪೂರ್ಣವಾಗಿ ಶುದ್ಧೀಕರಣ ಮಾಡದ ಹೊರತು ಇದಕ್ಕೆಲ್ಲ ಕೊನೆಯೇ ಇಲ್ಲ ಅನ್ಸುತ್ತೆ. ಗಣಪತಿ ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.